ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣದ ಭೂಮಿಯಿಂದ 150 ಕೋಟಿ ಭಾರತೀಯರಿಗೆ ಶರಣು. ಒಂದು 4 ವಚನಗಳನ್ನು ಹೇಳೋದರ ಮೂಲಕ ಆ ವಚನಗಳ ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಬಸವಣ್ಣನವರ ವಚನ: ನೀರಿಂಗೆ ನೈದಿಲೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ಈ ನೊಸಲಿಗೆ ವಿಭೂತಿನೇ ಶೃಂಗಾರ, ವಿಭೂತಿನೇ ಶೃಂಗಾರ. ಈ ವಿಭೂತಿ ಯಾಕೆ ಹಚ್ಚಿಕೊಳ್ತೇವೆ ಅಂದರೆ, ಈ ಮನುಷ್ಯನ ಗುಣ ಹೇಗಿದೆ ಅಂದರೆ ಕೋತಿಯ ಗುಣ ಇದ್ದಂಗೆ ಇದೆ. ಮಂಕಿ ಗುಣ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳೆಂಬ 6 ವೈರಿಗಳನ್ನು ಇಕ್ಕಿ ಮಾಡಿದ್ದಾನೆ ಜಗದೀಶ ಎಂದು ಹೇಳುತ್ತಾರೆ ಬಸವಣ್ಣನವರು. ಈ ಮಂಕಿ ಗುಣ, ಈ ಕೋತಿ ಗುಣವನ್ನು ತೆಗೆದು, ಅವಗುಣಗಳನ್ನು ತೆಗೆದು ಸುಟ್ಟು ಹಾಕಿ, ಆ ಸುಟ್ಟಿದ ನಂತರ ಏನು ಬೂದಿ ಬರುತ್ತಲ್ಲ, ಬೂದಿ, ಅದೇ ವಿಭೂತಿ ಎಂದು ಹೇಳುತ್ತಾರೆ ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಶರಣರು. ಇನ್ನೊಂದು ಬಸವಣ್ಣನವರ ವಚನ: ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ನೋಡಿದ್ರಾ, 893 ವರ್ಷಗಳ ಹಿಂದೆ ಬಸವಣ್ಣನವರು ಹೇಳಿದ್ದಾರೆ, ಈ ಹಣೆಯ ಮೇಲೆ ಯಾರು ವಿಭೂತಿಯನ್ನು ಧರಿಸುವುದಿಲ್ಲ, ಎದೆಯ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿಯನ್ನು ಧರಿಸುವುದಿಲ್ಲ, ಮತ್ತು ಎಲ್ಲ ಮಾನವ ಜೀವಗಳಲ್ಲಿ ದೇವರನ್ನು ಯಾರು ಕಾಣುವುದಿಲ್ಲ. ಇಂತಹ ಒಂದು ಅಜ್ಞಾನಿಗಳ ಮುಖವನ್ನು ನನಗೆ ತೋರಿಸಬೇಡ ಜಗದೀಶ ಅಂತೇಳಿ ಅಂತರಂಗದಲ್ಲಿ ಬೇಡಿಕೊಂಡಿರ್ತಕ್ಕಂಥ ಈ ವಚನವಿದೆ ಎಂದು ಹೇಳ್ತಾ, ತಮ್ಮೆಲ್ಲರಿಗೂ ನಿಜಕ್ಕೂ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ, ಬಸವಾದಿ ಶಿವಶರಣರ ಹೆಸರುಗಳನ್ನು ತೆಗೆದುಕೊಂಡು ಆ ತತ್ವ ಒಂದು ವೇಳೆ ಪ್ರತಿಯೊಬ್ಬರು ಆಚರಣೆಯಲ್ಲಿ ತಂದಿದ್ದೇ ಆದರೆ, ಈ ಪಟ್ಟಭದ್ರ ಹಿತಾಸಕ್ತಿಗಳು, ಸ್ವಾರ್ಥಿಗಳು, ಕುತಂತ್ರವಾದಿಗಳು, ಮನುವಾದಿಗಳು ಏನಿದ್ದಾರಲ್ಲ, ದೇವರು ಧರ್ಮ ಹೆಸರ ಮೇಲೆ ಬದುಕ್ತಕ್ಕಂಥವ್ರು, ಇವ್ರದ್ದು ಉಳಿಗಾಲವಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಮಹಾತ್ಮ ಬಸವಣ್ಣನವರ ಭಾವಚಿತ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಅವರು ಆದೇಶ ಹೊರಡಿಸಿದರು. ಯಾಕೆಂದರೆ ಇದು ಸಮಾನತೆಯ ಧರ್ಮ, ಇದು ಸತ್ಯದಿಂದ ಬದುಕಪ್ಪ ಅಂತ ಹೇಳಿದ ಧರ್ಮ ಇರೋದ್ರಿಂದ. ಮತ್ತು ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರೆಂದೇಳಿ ಅವರ ಮಂತ್ರಿಮಂಡಲ ಘೋಷಣೆ ಮಾಡಿದೆ. ಈ ಒಂದರ ನಂತರ ಒಂದು ಲಿಂಗಾಯತ ಧರ್ಮದ ಮಾನ್ಯತೆ ಹೋರಾಟಗಳು. ಹೀಗಾಗಿ ಕನ್ನಡದ ವಚನಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಓದ್ತಾ ಇದೆ. ಇದೆಲ್ಲ ಕಂಡು ಹೇಗಾದರೂ ಮಾಡಿ ಇದು ಬೆಳೆಯಲಾರದಂತೆ ಮಾಡಬೇಕಂಥೇಳಿ ಒಂದು ಕುತಂತ್ರ ಏನು ಮಾಡ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಲ್ಲ. ಇದು ದೇಶಕ್ಕೆ ಒಂದು ಗಂಡಾಂತರವಿದೆ. ಇದೆಲ್ಲ ಬಿಟ್ಟು ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮಕ್ಕೆ ಶರಣಾಗಿ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಅಪ್ಪಿಕೊಂಡು ಈ ಶರಣರು ಬರೆದಿರ್ತಕ್ಕಂಥ ಸಮಾನತೆ,
ದೇಹವೇ ದೇವಾಲಯವೆಂದು ಬರೆದಿರ್ತಂಥ ವಚನಗಳನ್ನು ನಾವೆಲ್ಲರೂ ನಂಬೋಣ. ನಂಬಿ ಸರಳ ಜೀವನ ಮಾಡುವುದಕ್ಕಾಗಿ ಕೊಟ್ಟಿದ್ದಾರೆ ನಮ್ಮ ಶರಣರು. ಆ ಮಾರ್ಗದಲ್ಲಿ ಹೋದರೆ ಮಾತ್ರ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳ್ತಾ, ನಿಮ್ಮ ಹೃದಯಕ್ಕೆ ಈ ವಚನದ ವಿಡಿಯೋ ತಟ್ಟಿದೆ ಆದರೆ ಬೇಕಾದಷ್ಟು ಜನರಿಗೆ 150 ಕೋಟಿ ಭಾರತೀಯರಿಗೆ ತಲುಪುವಂತೆ ಮಾಡುವಿರೆಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಸರ್ವರಿಗೂ ಬಸವನಾಡಿನಿಂದ ಶರಣ.